ಮಾರ್ಚ್ 27ರಂದು 2 ದಿನಗಳ ಕಾಲ ಕಲಬುರಗಿ ನಗರದ ವಿಟಿಯು ಪ್ರಾದೇಶಿಕ ಕೇಂದ್ರದ ಆವರಣದಲ್ಲಿ ಪ್ರಾದೇಶಿಕ ಮಟ್ಟದ ತಾಂತ್ರಿಕ ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಉತ್ಸವ 2026ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ನಿರ್ದೇಶಕರಾದ ಡಾಕ್ಟರ್ ಶುಭಾಂಗಿ ಡಿಸಿ ಹೇಳಿದ್ದಾರೆ. ಮಾರ್ಚ್ 22ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಉತ್ಸವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿಶ್ವವಿದ್ಯಾಲಯಗಳು, ತಾಂತ್ರಿಕ ಮಹಾವಿದ್ಯಾಲಯಗಳು ಭಾಗಿಯಾಗಲಿದೆ ಅಂತ ಡಾಕ್ಟರ್ ಶುಭಾಂಗಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಂತೇಶ್ ಕವಲಗಿ ಇದ್ದರು. ಇನ್ನು 2 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಅನೇಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಕಲಬುರಗಿ. MBA MCA ಕಾಲೇಜ್ ಇಲ್ಲ, ನಮ್ಮ ಅಫಿಲಿಯೇಟೆಡ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ಯೂನಿವರ್ಸಿಟಿ ಎಲ್ಲ ಕಲಿತು ನಮ್ಮ ಸುಮಾರು 1500ಗಿಂತ ಜಾಸ್ತಿ ಹುಡುಗರು ಬರೋ ನಿರೀಕ್ಷೆ ಇದೆ. ಹೋದ ವರ್ಷ 1400 ಇದ್ದು. ನಿಮ್ಮ ಮುಖಾಂತರ ಈಗ ನಾವು ಪ್ರೆಸ್ ಮೀಡಿಯಾ ಲಘುವಾಗಿ ಮಾಡೋ ಕಾರಣ ಏನಂದರೆ, ನಿಮ್ಮ ಮುಖಾಂತರನೂ ಮಕ್ಕಳಿಗೆಲ್ಲ ಗೊತ್ತಾಗಿ ಅವರು ಕಾಲೇಜ್ ಮುಖಾಂತರ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಲಘುನೇ ನಾವು ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ 1500 ಇದೆ, ಅದಕ್ಕಿಂತ ಜಾಸ್ತಿನೇ ಆಗೋದು, ಕಡಿಮೆ ಆಗೋದು. ಕಲ್ಯಾಣ ಕರ್ನಾಟಕ ಮಾತ್ರ. ಸೊ ನಮ್ಮದು ಹಾನರಬಲ್ ವೈಸ್ ಚಾನ್ಸಲರ್ ಕುಲಪತಿ ಅವ್ರದ್ದು ಒಂದು ಕನಸು, ಟೆಕ್ನೋ ಮ್ಯಾನೇಜ್ಮೆಂಟ್ ಕಲ್ಚರಲ್ ಫೆಸ್ಟ್ ಎಲ್ಲ ಕಡೆ ಮಾಡಿ ಮಕ್ಕಳಿಗೂ, ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಇಂಜಿನಿಯರಿಂಗ್ ಸಿಲೆಬಸ್ ಹೆಂಗಿದೆ ಅಂದರೆ ರೌಂಡ್ ದ ಕ್ಲಾಕ್ ಮಕ್ಕಳೆಲ್ಲ ದೇ ಆರ್ ಆಲ್ ಬಿಸಿ ಇನ್ ಸ್ಟಡೀಸ್ ಓನ್ಲಿ. ಒಂದು ಪ್ಲೇಟ್ಫಾರ್ಮ್ ಸಿಗಲಿ, ಕಲ್ಚರಲ್ ಈವೆಂಟ್, ಸಾಯಂಕಾಲ ಮೇಸ್ಟ್ರೇ ಆಗಲಿ ಹುಡುಗರೇ ಆಗಲಿ ಇಂಜಿನಿಯರಿಂಗಲ್ಲಿ ತುಂಬಾ ಬಿಸಿ ಇರ್ತಾರೆ ಸರ್. ಸೊ ಒಂದು ಕಲ್ಚರಲ್ ಈವ್ನಿಂಗು ಮತ್ತು ಒಂದು ಪ್ಲೇಟ್ಫಾರ್ಮ್ ಮಕ್ಕಳಿಗೆ ಎಕ್ಸಿಬಿಟ್ ಮಾಡೋಕ್ಕೆ ಸಿಗಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ವೈಸ್ ಚಾನ್ಸಲರ್ ರಿಜಿಸ್ಟ್ರಾರ್ ಅವರೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಹತ್ರ ಮ್ಯಾನೇಜ್ಮೆಂಟಲ್ಲಿ ಒಂದು ಮೋರ್ ದೆನ್ 15% ಮಕ್ಕಳೆಲ್ಲ ಸೆಲೆಕ್ಟ್ ಆಗ್ಯಾರ ಸರ್ ಮ್ಯಾನೇಜ್ಮೆಂಟ್. ಟೆಕ್ನಿಕಲಲ್ಲಿ ಇನ್ನೂ ಫೈನಲ್ ಇಯರ್ ಒಬ್ಬರು ನಾವು ಹೊರಗಡೆ ಬಂದಿಲ್ಲ. ಪಿ ಜಿಯಲ್ಲಿ ಸೆಲ್ಫ್ ಸಸ್ಟೈನಿಂಗ್ ಇದ್ದಾರೆ ಸರ್ ಅವರು. ಪಿ ಜಿಯಲ್ಲಿ ಯೂಶ್ವಲಿ ಅವರು ನೇಷನಲ್ ನೌಕರಿಗಾರ ಹೋಗ್ತಾರೆ, ಯೂಶ್ವಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಪಿ ಜಿ ಹೋಗಲ್ಲ ಸರ್, ನೇರ್. ಸೊ ಯು ಜಿ ಈಗ ಸ್ಟಾರ್ಟ್ ಆಗಿದೆ, ಹೊರಗಡೆ ಬ್ಯಾಚ್ ಬರಬೇಕಾಗಿದ್ರು. ನಮ್ಮ ಮ್ಯಾನೇಜ್ಮೆಂಟಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಸರ್. ಮೋರ್ ದೆನ್ 15 to 20% ಮಕ್ಕಳಿಗೆ ಬ್ಯಾಂಕು ಸುಮಾರು ಒಳ್ಳೆ ಅಮೌಂಟ್ 15 ಎಸ್ ಅಂದರೆ ನೀವು ಕ್ಯಾಂಪಸ್ ಬಿಟ್ಟು ಓವರ್ ಆಲ್ ಮೋರ್ ದೆನ್ 50% ಆಫ್ ಪ್ಲೇಸ್. ನಮ್ಮಲ್ಲಿ MBA ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಮ್ಯಾನೇಜ್ಮೆಂಟ್. ಇಲ್ಲ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಆಗ್ತದೆ ಸರ್. ಡೇಟಾ ಬೇಕಂದ್ರೆ ಕೊಡ್ತೇವೆ ಸರ್. ನಮ್ಮಲ್ಲಿ ಕ್ಯಾಂಪಸ್ ಬಂದೇ ತಗೋಬೇಕಂತ ಏನಿಲ್ಲ. ಅವರು ನಾವು ಎವ್ರಿ ಡೇನು ಕಂಟಿನ್ಯೂಸ್ ಆಗಿರುತ್ತೆ. ನಾವು ವಾಟ್ಸಪ್ ಥ್ರೂ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೇವೆ. ಇವನ್ ಮೋರ್ ದೆನ್ 60 ಆಗಿದೆ MBA ಕಂಟಿನ್ಯೂಯಸ್ಲಿ. MCAದವರು ಪ್ಲೇಸ್ ಆಗ್ತಿದ್ದಾರೆ. ಟೆಕ್ದವ್ರು ಮೋರ್ ಆರ್ ಲೆಸ್ ಎಲ್ಲರೂ ಫ್ರೀಲಾನ್ಸ್ ಅವ್ರದವರೇ ಮಾಡ್ಕೋತಿದ್ದಾರೆ. ನೀವು ಕಲ್ಚರಲ್ ಆಕ್ಟಿವಿಟಿ ಮಾಡ್ತಾರೆ ಪ್ರಾದೇಶಿಕ ಎಲ್ಲ ಪ್ರಾದೇಶಿಕ ಕೇಂದ್ರಗಳ ಸೆಷನ್ಸ್ ಮಾಡ್ತಾರೆ. ಇವತ್ತು ಕಲಬುರಗಿ ವಿಭಾಗದಲ್ಲಿ ಅಂದರೆ ನಮ್ಮದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಇದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ. 4 ಪ್ರಾದೇಶಿಕ ಕಚೇರಿಗಳಿದ್ದಾವೆ: ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ. ಇನ್ನೊಂದು ದಾವಣಗೆರೆ. 5 ಪ್ರಾದೇಶಿಕ ಕಚೇರಿಗಳಿದ್ದಾವೆ ವಿಶ್ವವಿದ್ಯಾಲಯದು. ಹಾಗೆ ಇವತ್ತು ಈ ರಾಜ್ಯದಲ್ಲಿ ಸುಮಾರು 3 ವರ್ಷಗಳಲ್ಲಿ, ಇದು 3ನೇ ವರ್ಷ, ಇವತ್ತು ದಿವಸ ಪ್ರಾದೇಶಿಕ ಮಟ್ಟದಲ್ಲಿ ತಾಂತ್ರಿಕ ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಉತ್ಸವ 2026 ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಾವು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಾಗೀಯ ಕಚೇರಿಯಲ್ಲಿ, ಪ್ರಾದೇಶಿಕ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. 2026 ಇದು 3ನೇ ವರ್ಷ ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹಿತ ಅಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ. ಈ ವರ್ಷವೂ ಸಹಿತ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಒಳಗೊಂಡು, ವಿಶ್ವವಿದ್ಯಾಲಯಗಳನ್ನು ಒಳಗೊಂಡು, ತಾಂತ್ರಿಕ ವಿದ್ಯಾಲಯಗಳನ್ನು ಒಳಗೊಂಡು, ಹೀಗೆ ಸುಮಾರು 40ಕ್ಕಿಂತ ಮೇಲ್ಪಟ್ಟು
ಕಾಲೇಜುಗಳನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನ ಯುಕ್ತಿ 2026 ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ನಾವು ಆಯೋಜನೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಅಂತಂದ್ರೆ, ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ತಾಂತ್ರಿಕ ಒಂದು ನೈಪುಣ್ಯತೆಯೊಂದಿಗೆ ಒಂದು ಸಾಂಸ್ಕೃತಿಕವಾಗಿ ಮಕ್ಕಳಿಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಲಿ ಅನ್ನೋ ಕಾರಣಕ್ಕಾಗಿ, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಮಕ್ಕಳು ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಅವರನ್ನು ಹುದುಗಿರ್ತಕ್ಕಂಥ ಕೌಶಲ್ಯಗಳನ್ನ ಹೊರಗೆ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈ ಯುಕ್ತಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನ ದಿನಾಂಕ 2 ದಿವಸ ಕಾರ್ಯಕ್ರಮ ಸರ್. ಇದೇ ತಿಂಗಳು 27 ಮತ್ತು 28 ಶುಕ್ರವಾರ, ಗುರುವಾರ ಮತ್ತು ಶುಕ್ರವಾರ 2 ದಿವಸ 27 ಮತ್ತು 28 ಅಂದು ಬೆಳಿಗ್ಗೆ 9:30 ಗಂಟೆಗೆ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಾಗುತ್ತೆ. ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತು ದಿವಸ ಗುರುನಾನಕ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಲಗುರು ಸಿಂಗ್ ಅವರು ಮತ್ತು KKRTCಯ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಕುಮಾರ್ ಹೆಬ್ಬಾಳ್ಕರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಗೆ ನಮ್ಮ ವಿಟಿಯಲ್ಲಿರ್ತಕ್ಕಂಥ ಪವಿತ್ ಸಿಂಗ್ ಆಗಿರ್ಬೋದು, ಡಾಕ್ಟರ್ ಸಂಗಪ್ಪ ಅವರು ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಸರ್, ಅವರು ಸಹಿತ ಭಾಗವಹಿಸ್ತಾರೆ. ಇದರ ನೇತೃತ್ವವನ್ನ ಸಂಪೂರ್ಣವಾಗಿ ನಮ್ಮ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿದ್ಯಾಶಂಕರ್ ಅವರು ವಹಿಸಿಕೊಂಡಿದ್ದಾರೆ. ಅದು 9ನೇ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಅಲ್ಲಿ ಹಲವಾರು ನಾವು ಈಗಾಗಲೇ ಹೇಳಿದಂಗೆ ಸ್ಪರ್ಧೆಗಳನ್ನ ಇಡ್ತಾ ಇದ್ದೀವಿ. ವಾಲಿಬಾಲು, ಕ್ರಿಕೆಟ್, ಟೆಕ್ನಿಕಲ್, ದಕ್ಷ ಅಂತ, ಸುರಕ್ಷವಿತ್ತ ಅಂತ, ವಿಪನ್ ಅಂತ, ಹೀಗೆ ಸರ್, ರಬ್ಬರ್ ರೇಸ್ ಅಂಡ್ ವಾರ್ ಅಂತ, ಟೋಲ್ ಬೋರ್ಡ್ ಅಂತ, ಹೀಗೆ ಹಲವಾರು ಸ್ಟಾರ್ಟ್ಅಪ್, HR, ಫೈನಾನ್ಸ್ ವಿಚಾರವಾಗಿ, ಬೆಸ್ಟ್ ಮ್ಯಾನೇಜರ್ ವಿಚಾರವಾಗಿ, ಮಾರ್ಕೆಟಿಂಗ್ ವಿಚಾರವಾಗಿ, ಎಲ್ಲ ಟೆಕ್ನಿಕಲ್ ಏನ್ ಬೇಕು ಆ ಥರ ಒಂದು ಸ್ಪೋರ್ಟ್ಸ್ಗಳನ್ನ ಅಲ್ಲಿ ಕಲ್ಚರಲ್ನ ಇವತ್ತು ದಿವಸ ನಾವು ಮಾಡಿ ಸ್ಪರ್ಧೆಗಳನ್ನ ಮಾಡ್ತಾ ಇದ್ದೀವಿ. ಆ ಸ್ಪರ್ಧೆಯಲ್ಲಿ ಗೆದ್ದವರನ್ನ ನಾವು ದಿವಸ ದಿನಾಂಕ 28/3/2026 ಮಧ್ಯಾಹ್ನ 3 ಆಮೇಲೆ ಶಿಕ್ಷಣ ವಿಶ್ವವಿದ್ಯಾಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೇಶಮುಖ್ ಸರ್ ಅವರು, ಹಾಗೆ ಇನ್ನೋರ್ವ ಶ್ರೀಮತಿ ಖರೀದ್ ಫಾತಿಮಾರ್ ಅವರು, ಅಧ್ಯಕ್ಷರು ಹಜರತ್ ಶೇಖ್ ನಿಜಾರುದ್ದೀನ್ ಅನ್ಸಾರಿ ಅವರು, ಮತ್ತು ಚಾರಿಟಬಲ್ ಟ್ರಸ್ಟ್ನ ಸೈಯದ್ ಮೊಹಮ್ಮದ್ ಅಲಿ ಹುಸೇನ್ ಅವರು, ಕುಲಪತಿಗಳು ಖಾಜಾ ಬಂದರ್ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ ಅವರು, ಹಾಗೆ ಶ್ರೀ SR ರೆಡ್ಡಿ ಅವರು, ಅಧ್ಯಕ್ಷರು ನವೋದಯ ಎಜುಕೇಶನ್ ಟ್ರಸ್ಟ್ ರಾಯಚೂರು, ಇವರೆಲ್ಲರೂ ಸಹಿತ ಇವತ್ತು ದಿವಸ ಆ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಗೆದ್ದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಅವರು ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ 2 ದಿವಸ 27 ಮತ್ತು 28 ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಯವರೆಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀವಿ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಬಹಳ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಮೆಹಲ್ ಈ ಸಾಬ್ರಿ ಬ್ರದರ್ಸ್ ಅವರಿಂದ ಗಾಯನ ಇದೆ. ಹಾಗೆ ರಾಜೇಶ್ ಕೃಷ್ಣನ್ ಅವರು ಸಹಿತ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಸಮಿತಾ ಮಲ್ನಾಡ್ ಅವರು ಸಹಿತ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿವಾನಿ ಸ್ವಾಮಿ ಅವರು ಬೀದರ್ ಅವರು ಸಹಿತ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸವಾರಿ ಅವರು ದ ಫ್ಯೂಷನ್ ಬ್ರ್ಯಾಂಡ್ ಅನ್ನ ನುಡಿಸಲಿದ್ದಾರೆ. ರಾಗಿಣಿ ಅವರು ಸಹಿತ ತಮ್ಮ ಸಂಗೀತ ಸೇವೆಯನ್ನು 2 ದಿವಸದಲ್ಲಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಇದೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಶ್ರೀ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ವಿಭಾಗ ಕಲಬುರಗಿಯಲ್ಲಿ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವೆಲ್ಲರೂ ಪತ್ರಿಕೋಷ್ಠಿಯನ್ನು ಮಾಡ್ತಾ ಇದ್ವಿ. ನಾವು ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗಾಗಿರ್ಬೋದು, ಪ್ರಬುದ್ಧರಿಗಾಗಿರ್ಬೋದು, ಗಣ್ಯರಿಗಾಗಿರ್ಬೋದು ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಂತ್ರಿಕ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಯುವಕರು, ಗಣ್ಯರು, ಈ ಅತಿಥಿಗಳು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮದೇನು ಯುಕ್ತಿ 2026 ಕಾರ್ಯಕ್ರಮ ನಾವು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆ 2 ದಿನದ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ನಾವು ಮನೆ ಮಾಡ್ತಾ ಇದ್ದೀವಿ ಸರ್. ಬಸವರಾಜ್ ಗಾಲ್ಗೆ ಸರ್.